ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಸಂಕಲ್ಪ ಗೀತೆ ಅಂತಕ್ಕಂತಹ ಪದ್ಯವನ್ನ ಮಾಡ್ತೀನಿ. ಅದಕ್ಕೂ ಮುನ್ನ ಆ ಘೀ ಈ ಹಾಡು ಅಂತ ಹೇಳಿ ಬಂದಾಗ, ಗೀತೆಗಳು ಅಂತ ಹೇಳಿ ಬಂದಾಗ ನಾನಾ ರೀತಿ ಗೀತೆಗಳನ್ನ ನೀವು ನೋಡಿರ್ತೀರ. ಅಂದ್ರೆ ಜಾನಪದ ಗೀತೆ ಆಗಿರ್ಬೋದು, ದೇಶಭಕ್ತಿ ಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಭಕ್ತಿ ಗೀತೆ ಆಗಿರ್ಬೋದು, ಹೀಗೆ ವಿಭಿನ್ನ ರೀತಿಯಾದಂತಹ ಗೀತೆಗಳನ್ನ ನೀವು ಕೇಳಿರ್ತೀರ. ಅದರಲ್ಲಿ ಈ ಸಂಕಲ್ಪ ಗೀತೆ ಅಂತಕ್ಕಂಥದ್ದು ಯಾವ ಗೀತೆ ಹಾಗಾದ್ರೆ ಭಾವಗೀತೆ ಅಂತಕ್ಕಂಥದ್ದು ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹದ್ದು ಯಾವುದು ಭಾವಗೀತೆ ಅಂತ ಹೇಳಿ ಪದ್ಯವನ್ನ ಯಾವುದು ಸಂಕಲ್ಪ ಗೀತೆಯನ್ನ ಭಾವಗೀತೆಯ ಪದ್ಯವ ಆಗಿ ಬರೆದಿದ್ದಾರೆ. ಹಾಗಾದ್ರೆ ತುಂಬಾ ಅತ್ಯದ್ಭುತವಾದಂತಹ ಸಾಲುಗಳನ್ನ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿದ್ದಾರೆ. ಬನ್ನಿ ಹಾಗಾದ್ರೆ ಮಕ್ಕಳೇ ನೋಡೋಣ ಏನನ್ನ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುನ್ನ ಸಂಕಲ್ಪ ಅಂತ ಅಂದ್ರೆ ಏನು? ಏನು ಹಾಗಾದ್ರೆ ಸಂಕಲ್ಪ ಅಂದ್ರೆ? ಸಂಕಲ್ಪ ಮೀನ್ಸ್ ದೃಢ ನಿರ್ಧಾರ. ನಾವೇನಾದ್ರೂ ಒಂದು ಮನಸ್ಸಲ್ಲಿ ಅಂದುಕೊಂಡ್ರೆ ಅದನ್ನ ಮಾಡದೆ ಎಡಬಿಡದೆ ಅದನ್ನ ಮಾಡ್ತಕ್ಕಂಥದನ್ನ ಏನಂತ ಹೇಳಿ ಕರಿತೀವಿ? ದೃಢ ನಿರ್ಧಾರ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದನ್ನ ಅನ್ಕೊಂಡ್ರೆ ಇದನ್ನ ಸಾಧಿಸ್ತೀನಿ ಫಾರ್ ಎಕ್ಸಾಂಪಲ್ ನೀವು 10th ಬೋರ್ಡ್ ಎಕ್ಸಾಮ್ ಅಲ್ಲಿ ಇಷ್ಟೇ ಮಾರ್ಕ್ಸ್ ಅನ್ನ ತೆಗಿತೀವಿ ಅಂತ ಹೇಳಿ ನೀವು ಈಗಿಂದಲೇ ಸತತ ಪ್ರಯತ್ನವನ್ನ ಮಾಡಿದ್ರೆ ಮುಂದೊಂದು ದಿನ ನೀವು ಅದನ್ನ ತೆಗಿತಕ್ಕಂತಹದ್ದು. ಅದಕ್ಕೆ ಏನಂತ ಹೇಳಿ ಕರಿತೀವಿ? ಒಂದು ಸಂಕಲ್ಪ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಂತಹ ಒಂದು ಸಂಕಲ್ಪ ಗೀತೆಯನ್ನ, ಅಂತಹ ಒಂದು ಸಂಕಲ್ಪದ ಹಾಡನ್ನ ಜಿ.ಎಸ್. ಶಿವರುದ್ರಪ್ಪನವರು ನಿಮ್ಗಿಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದೆ ಇದ್ರಲ್ಲಿ ಅಂತ ಹೇಳಿದ್ರೆ ಪಾಠ ಪ್ರವೇಶವನ್ನ ನೋಡೋಣ ಮಕ್ಕಳೇ. ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿದ್ದ ನೆಲೆಯನ್ನ ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸು ಪಡೆದಂತೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಜಿ.ಎಸ್. ಶಿವರುದ್ರಪ್ಪನವರು. ಏನಂತ? ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ರೆ ಏನ್ ಮಾಡುತ್ತೇವೆ ನಾವು? ಏನಾದ್ರೂ ಒಂದು ಅಂದ್ಕೊಂಡಿದ್ರೆ ಆ ಛಲವನ್ನ ಬಿಡದೆ ಆ ಒಂದು ಗೋಲನ್ನ ಬಿಡದೆ ನಾವು ತಲುಪಲಿಕ್ಕೆ ನಮ್ಗೆ ಸಹಾಯ ಮಾಡ್ತಕ್ಕಂಥವ್ರು ಯಾರು? ಶಿಕ್ಷಕರು. ಹಾಗಾಗಿ ಹೀಗೆ ಹೇಳ್ತಾರೆ ಏನಂತ ಹೇಳ್ಬಿಟ್ಟು, ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಧೀರರ ದಂಡು ಅಂತ ಹೇಳಿ ಈ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಹಿಂದಿನ ತಲೆಮಾರಿನಿಂದಲೂ ಬಂದಿರತಕ್ಕಂತಹ ವಾಕ್ಯ ಆಗಿದೆ. ನಾವೇನಾದ್ರೂ ಒಂದು ಅಂದ್ಕೊಂಡ್ರೆ ಅದನ್ನ ಎಡಬಿಡದೆ ನಾವು ಮಾಡ್ತಕ್ಕಂತಹದ್ದು. ಮತ್ತೆ ಸ್ವತಂತ್ರ ನನ್ನ ಅಜನ್ಮ ಹಕ್ಕು ಎಂದು ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡವರು. ಹಾಗಾದ್ರೆ ಯಾರು? ತಿಲಕರು. ತಿಲಕರು ಏನಂತ ಹೇಳಿದ್ರು? ಸ್ವಾತಂತ್ರ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ಬರೆದಿರ್ತಕ್ಕಂಥವ್ರು ಯಾರು? ತಿಲಕರು. ಹೀಗೆ ಅವರು ತನ್ನ ಭಾಷಣದ ಮೂಲಕ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಸಾಧಿಸಿದಾದ ಮೇಲೆ ಅವ್ರಿಗೆ ಏನಂತ ಬಂತು? ಒಂದು ಸಾಧಕ ಅಂತ ಹೇಳಿ ಹೆಸರು ಬಂತು. ಹಾಗೆ ಮಹಾತ್ಮ ಗಾಂಧೀಜಿಯವರು ಎಡಬಿಡದೆ ಸ್ವತಂತ್ರಕ್ಕೋಸ್ಕರ ಬ್ರಿಟಿಷರನ್ನ ಭಾರತದಿಂದ ಬಗ್ಗು ಬಡಿದವರನ್ನ ಓಡಿಸಿದ್ರು. ಹಾಗಾಗಿ ಅವರಿಗೆ ಒಂದು ಸಾಧಕರು ಅಂತಕ್ಕಂತಹ ಒಂದು ಪಟ್ಟ ಬಂತು. ಅಂದ್ರೆ ನಾವು ಏನನ್ನಾದ್ರೂ ಮಾಡಿದ್ರೆ ಮಾತ್ರ, ನಾವು ಒಂದು ಸಾಧನೆಯನ್ನ ಮಾಡಿದ್ರೆ ಮಾತ್ರ ನಾವು ಸಾಧಕರ ಅನಿಸ್ಕೊಳ್ಳಲು ಸಾಧ್ಯ. ಹಾಗಾಗಿ ಇಲ್ಲಿ ತಿಲಕರಾಗಿರ್ಬೋದು ಅಥವಾ ಗಾಂಧೀಜಿಯವರಾಗಿರ್ಬೋದು ಒಂದು ಒಳ್ಳೆಯ ಅದ್ಭುತವಾದ ಸಾಧಕರು ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಇತಿಹಾಸ ದಾಖಲಿಸುವುದು, ನಡೆಸುವುದು ಇಂತಹ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನ್ನ ಸಾಗಿಸುತ್ತಾನೆ. ಹಾಗಾದ್ರೆ ಏನಾದ್ರೂ ಒಂದು ಅನ್ಕೊಂಡ್ರೆ ನಾವು ಅದನ್ನ ಸಾಧಿಸ್ತೇನೆ ಬಿಡೋದಿಲ್ಲ. ಹಾಗಿದ್ರೆ ಮಾತ್ರ ನಾವು ಸಾಧಕರು ಅಂತ ಹೇಳಿ ಅನ್ಕೊಳ್ಳಿಕ್ಕೆ ಸಾಧ್ಯ. ಒಂದು ಸಾಧನೆಯನ್ನ ಮಾಡ್ಬೇಕು ಅಂದ್ರೆ ಹಲವಾರು ರೀತಿಯಾದಂತಹ ಅಡ್ಡಿ ಆತಂಕಗಳು ನಮ್ಮ ಎದುರಿಗೆ ಬರುತ್ತೆ. ಬಟ್ ಅದನ್ನೆಲ್ಲವನ್ನ ಮೀರಿ, ಅದನ್ನೆಲ್ಲವನ್ನ ದಾಟಿ ನಾವು ಹೋದಾಗ್ಲೇ ಒಬ್ಬ ಒಳ್ಳೆಯ ಸಾಧಕ ಅನಿಸ್ಕೊಳ್ಳಲು ಸಾಧ್ಯ. ತಾನು ಕಂಡ ಕನಸನ್ನ ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕ್ರಿಯಾಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನನ್ನಾದರೂ ಸಾಧಿಸಬಹುದೆಂಬುದನ್ನ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ. ಹಾಗಾದ್ರೆ ಜಿ.ಎಸ್. ಶಿವರುದ್ರಪ್ಪನವರು ಹೇಳಿದ್ದಾರೆ, ಏನಾದ್ರೂ ಒಂದು ಅನ್ಕೊಂಡ್ರೆ ಅಸಾಧ್ಯವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಮ್ಮ ಮನಸ್ಸಿಗಿಂತ ಹೆಚ್ಚಿನದ್ದು ಯಾವುದಿಲ್ಲ. ನಾನೇನಾದ್ರೂ ಹೀಗೆ ಇರಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳಿ ನೀವು ಮನಸ್ಸಲ್ಲಿ ದೃಢ ಸಂಕಲ್ಪವನ್ನ ಮಾಡಿ ಅದಕ್ಕೆ ತಕ್ಕ ಹಾಗೆ ನೀವು ಕಷ್ಟವನ್ನ ಪಟ್ರೆ ಯಾವುದೂ ಸುಲಭದ ರೀತಿಯಲ್ಲಿ ಬರೋದಿಲ್ಲ. ಯಾರನ್ನೂ ಸುಲಭವಾಗಿ ಸಾಧಕರು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅವರ ಪಟ್ಟ
ಕಷ್ಟ ಆಗಿರ್ಬೋದು, ಅವರ ಪಟ್ಟ ಶ್ರಮ ಆಗಿರ್ಬೋದು, ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಸಾಧಕ ಅಂತ ಹೇಳಿ ಹೆಸರು ಬರುತ್ತೆ. ಹಾಗಾಗಿ ಅಂತಹ ಒಂದು ಗೀತೆಯನ್ನ ಸಂಕಲ್ಪ ಗೀತೆಯಲ್ಲಿ ತುಂಬಾ ಅತ್ಯದ್ಭುತವಾಗಿ ಜಿ.ಎಸ್. ಶಿವರುದ್ರಪ್ಪನವರು ಹೇಳಿದ್ದಾರೆ. ಹಾಗಾದ್ರೆ ನೋಡೋಣ ಈಗ ಪದ್ಯ ಹೇಗಿದೆ ಅಂತ ಹೇಳ್ಬಿಟ್ಟು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಹಾಗಾದ್ರೆ ಮೊದಲನೇ ಪ್ಯಾರಾದಲ್ಲಿ ಹೀಗೆ ಲೇಖಕರು ಹೀಗೆ ಹೇಳಿದ್ದಾರೆ ಏನಂತ ಹೇಳ್ಬಿಟ್ಟು, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ನಮ್ಮ ಸುತ್ತಲೂ ಕವಿದಿರ್ತಕ್ಕಂತಹ ಕತ್ತಲೆಯ ಒಳಗಡೆ ಏನನ್ನ ಮಾಡೋಣ ನಾವೆಲ್ಲರೂ, ಅಶಾಂತಿ, ಅಂಧಕಾರ ಇದನ್ನೆಲ್ಲವನ್ನ ತೊಡೆದು ಹಾಕಿ ಅಲ್ಲಿ ಏನನ್ನ ಮಾಡೋಣ, ಪ್ರೀತಿ ಅಂತಕ್ಕಂತಹ, ವಿಶ್ವಾಸ ಅಂತಕ್ಕಂತಹ ಹಣತೆಯನ್ನ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಅಂದ್ರೆ ಎಲ್ಲೆಲ್ಲೋ ಅಶಾಂತಿ ಮೂಡಿದೆ, ಅಂಧಕಾರ ಮೂಡಿದೆ, ಅಲ್ಲೆಲ್ಲದು ನಾವೇನನ್ನ ಮಾಡೋಣ, ಅದನ್ನೆಲ್ಲ ಆ ಆ ಜಾಗದಲ್ಲಿ, ಆ ಪ್ರತಿ ಜಾಗದಲ್ಲಿ ನಾವೇನನ್ನ ಬೆಳಗೋಣ, ಪ್ರೀತಿ ವಿಶ್ವಾಸಗಳೆಂಬ ವಿಶ್ವಾಸ ಅಂತಕ್ಕಂತಹ ಹಣತೆಯನ್ನ ಹಚ್ಚಿ ಬೆಳಗೋಣ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಹಾಗಾದ್ರೆ ಏನು, ಸಾಮರಸ್ಯದ ಬೆಳಕನ್ನ ಮೂಡಿಸೋಣ. ಘರ್ಷಣೆಗೆ, ಗಾಳಿಗೆ ಅಲಗಾಡತಕ್ಕಂತಹ ಜಗತ್ತೆಂಬ ಹಡಗನ್ನ ಎಚ್ಚರಿಕೆಯಿಂದ ಮುನ್ನಡೆಸೋಣ. ನಮ್ಮ ಒಂದು ದೃಢ ನಿರ್ಧಾರದಲ್ಲಿ, ನಮ್ಮ ಒಂದು ಮಾಡ್ತಕ್ಕಂತಹ ಪ್ರಯತ್ನದಲ್ಲಿ ಬಿರುಗಾಳಿಗೆ ಹೊಯ್ದಾಡ್ತಕ್ಕಂತಹ ಹಡಗನ್ನ ಏನ್ ಮಾಡೋಣ, ತುಂಬಾ ಎಚ್ಚರದಿಂದ ನಾವು ಅದನ್ನ ಯಾವುದೇ ರೀತಿಯ ಘರ್ಷಣೆಗೆ, ಯಾವುದೇ ರೀತಿಯ ಗಾಳಿಗೆ ಅಲ್ಲಾಡದಂತೆ ಅದನ್ನ ಸೇಫ್ ಆಗಿ ನಾವೇನ್ ಮಾಡೋಣ, ತಲುಪಿಸೋಣ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ನೆಕ್ಸ್ಟ್ ಪ್ಯಾರಾದಲ್ಲಿ ಏನಂತ ಹೇಳ್ತಾರೆ, ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಹಾಗಾದ್ರೆ ಕಲುಷಿತ ಅಂದ್ರೆ ಗಲೀಜು, ಮಲಿನ ಆಗಿರ್ತಕ್ಕಂತಹ ನದಿ ಜಲಗಳನ್ನ, ಮಲಿನಗೊಂಡಿರ್ತಕ್ಕಂತಹ ನದಿ ಜಲಗಳನ್ನ ನೀರಿಗೆ ಮೊದಲನೆಯದಾಗಿ ಮಳೆಯ ನೀರಿನ ಹಾಗೆ ಅದನ್ನ ಏನ್ ಮಾಡೋಣ, ಸ್ವಚ್ಛಗೊಳಿಸೋಣ. ಕಲುಷಿತವಾಗಿರ್ತಕ್ಕಂತಹ ನದಿ ಜಲಗಳನ್ನ ಮಳೆ ಒಂದು ಸಾರಿ ರಭಸವಾಗಿ ಮಳೆ ಬಂದ್ರೆ ಹೇಗೆ ನೀರೆಲ್ಲ ಏನಾಗುತ್ತೆ, ಸ್ವಚ್ಛಂದವಾಗುತ್ತೋ ಹಾಗೆ ನಾವು ಮಾಡೋಣ. ಯಾವ ನದಿಗಳನ್ನ ಕಲುಷಿತವಾಗಿ ಇರ್ಲಿಕ್ಕೆ ಬಿಡಬಾರದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಹಾಳಾಗಿರುವ ಏನು ಆ ಮಳೆಯ ಅಥವಾ ಕಾಡು, ಬೆಟ್ಟ, ನದಿಗಳನ್ನ ವಸಂತ ಋತುವಾಗಿ ಹೊಚ್ಚ ಹಸಿರಿನಂತೆ ಅದನ್ನ ಬೆಳೆಸೋಣ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿ ಬರಡಾಗಿರೋದನ್ನ ಹಸಿರಾಗಿ ನಾವು ಮಾಡೋಣ. ಭೂಮಿಯನ್ನ ಬರಡಾಗಿರ್ತಕ್ಕಂತಹ, ಏನೂ ಇಲ್ಲದೆ ಇರತಕ್ಕಂತಹ ಎಂಟಿ ಪ್ಲೇಸ್ ಅನ್ನ ಏನ್ ಮಾಡೋಣ, ಅಲ್ಲಿ ನಾವು ಹಸಿರನ್ನ ಬೆಳೆಸಿ ಉಳಿಸೋಣ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಥರ್ಡ್ ಪ್ಯಾರಾದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಬಿದ್ದುದನ್ನ ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತಾ ಸೇತುವೆಯಾಗೋಣ. ಹಾಗಾದ್ರೆ ಬಿದ್ದುದನ್ನ ಮೇಲೆಬ್ಬಿಸಿ ನಿಲ್ಲಿಸಿ, ಹಾಳಾಗಿರುವುದನ್ನ ಹೊಸದಾಗಿ ನಾವೇನ್ ಮಾಡೋಣ, ನಿರ್ಮಾಣ ಮಾಡೋಣ. ಹೊಸ ನಂಬಿಕೆಗಳನ್ನ ಅಲ್ಲಿ ಹುಟ್ಟು ಹಾಕೋಣ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾರೆ. ಮನುಷ್ಯನ ನಡುವೆ ಇರ್ತಕ್ಕಂತಹ ಜಾತಿ, ಮತ, ಬಡತನ, ಶ್ರೀಮಂತ ಇಂತಹ ಅಡ್ಡಗೋಡೆಗಳನ್ನ ಕೆಡವಿ ನೀವೆಲ್ಲರೂ ಒಂದೇ ಅಂತ ಹೇಳಿ ಹೇಳೋಣ ಅಂತ ಹೇಳಿ ಈ ಪ್ಯಾರಾದಲ್ಲಿ ಹೇಳ್ತಾರೆ. ಏನಂತ ಹೇಳ್ಬಿಟ್ಟು, ಬಿದ್ದುದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನ ಕಟ್ಟೋಣ. ಯಾರಾದ್ರೂ ತಮ್ಮ ಹೋಪ್ಸ್ ಅನ್ನ ಕಳ್ಕೊಂಡಿದ್ರೆ ಅವ್ರಿಗೆ ಒಂದು ಭರವಸೆಗಳನ್ನ ಕಟ್ಟಿ, ಅಯ್ಯೋ ನಿಮ್ದು ಹಿಂಗಾಯ್ತಲ್ಲ, ಹಂಗೆ ಆಗ್ಬೇಕು ಅನ್ನುವ ಅರ್ಥದಲ್ಲಿ ನಾವು ಹೇಳಬಾರ್ದು ಅವ್ರಿಗೆ. ಅವರು ಭರವಸೆಗಳನ್ನ ಕಳ್ಕೊಂಡಾಗ ಅವರಿಗೆ ನಂಬಿಕೆ ಅಂತಕ್ಕಂತಹ, ವಿಶ್ವಾಸ ಅಂತಕ್ಕಂತಹ, ನಿಮ್ಮಿಂದ ಇದು ಸಾಧ್ಯ ಅಂತಕ್ಕಂತಹ ಭರವಸೆಗಳನ್ನ, ನಾಳಿನ ಜೀವನದಲ್ಲಿ ಇನ್ನು ತುಂಬಾ ಇದೆ ಅಂತಕ್ಕಂತಹ ಭರವಸೆಗಳನ್ನ ಆ ವ್ಯಕ್ತಿಗೆ ನಾವು ತುಂಬೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತಾ ಸೇತುವೆಯಾಗೋಣ. ಈ ಮನುಷ್ಯನ ನಡುವೆ ಜಾತಿ, ನೀತಿ, ಆ ಧರ್ಮ, ಈ ಧರ್ಮ ಅಂತಕ್ಕಂಥದ್ದು, ನಾನ್ ಹೆಚ್ಚು, ನೀನ್ ಹೆಚ್ಚು, ಬಡವ, ಶ್ರೀಮಂತ, ಬಲ್ಲಿದ ಇದೆಲ್ಲವನ್ನ ತೊಡೆದು ಹಾಕಿ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಸೇತುವೆಯನ್ನ ಕಟ್ಟೋಣ ಅಂತ ಹೇಳಿ ಜಿ.ಎಸ್. ಶಿವರುದ್ರಪ್ಪನವರು ಹೇಳಿದ್ದಾರೆ. ಹಾಗಾದ್ರೆ ಕೊನೆಯ ಪ್ಯಾರಾದಲ್ಲಿ ಏನಿದೆ ವಿದ್ಯಾರ್ಥಿಗಳೇ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕನ್ನೊಳು ನಾಳಿನ ಕನಸನ್ನು ಬಿತ್ತೋಣ. ಹಾಗಾದ್ರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ. ಜಾತಿ, ಮತ, ವಿಚಾರಗಳೆಲ್ಲವೂ ಏನನ್ನ ನಾವು ಸಾಗುವ ದಾರಿಗಳನ್ನ ಎಚ್ಚರದಿಂದ ನಾವು ಜೀವಿಸೋಣ. ಆ ಮತ, ಈ ಮತ, ಅದು ಹೆಚ್ಚು, ಇದು ಕಡಿಮೆ ಅಂತಕ್ಕಂಥದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದೇ ಅಂತಕ್ಕಂತಹದನ್ನ ರೂಪಿಸ್ಕೊಂಡು ನಾವು ಜೀವನದಲ್ಲಿ ಎಚ್ಚರದಿಂದ ಜೀವನವನ್ನ ನಡೆಸೋಣ ಅಂತ ಹೇಳಿ ಹೇಳ್ತಾರೆ. ಹೆದರಿಕೆ
ಸಂದೇಹಗಳಿಂದ ನಮ್ಮ ದೃಷ್ಟಿ ಮಸುಕಾಗಿದೆ. ಅದರಲ್ಲಿ ಭವಿಷ್ಯದ ಸುಂದರ ಕನಸನ್ನ ಬಿತ್ತೋಣ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಅಂದ್ರೆ ತುಂಬಾ ಜನ ಭಯದಿಂದ ಅಥವಾ ಸಂಶಯದಿಂದ ಅಥವಾ ಅನುಮಾನದಿಂದ ತುಂಬಾ ಹಿಂದೆ ಉಳಿದು ಬಿಡ್ತಾರೆ. ಅಂಥವರಿಗೆ ಏನನ್ನ ಹೇಳೋಣ ನಾವು, ಮುಂದೆ ನಿಮ್ಗೆ ಸುಂದರವಾದ ಭವಿಷ್ಯವಿದೆ, ಭಯ ಬೇಡ ಅಂತ ಹೇಳಿ ನಾವು ಹೇಳಿ ಅವರನ್ನ ಮುಂದೆ ಸಾಗಿಸೋಣ. ಹಾಗಾದ್ರೆ ಯಾರು ಇಲ್ಲಿ ಕೆಳಗೆ ಬಿದ್ದಿರ್ತಾರೋ ಅವರನ್ನ ಮೇಲೆಬ್ಬಿಸುವಂತಹ ಪ್ರಯತ್ನ ನಮ್ಮದಾಗಿರ್ಬೇಕು ಅಂತ ಹೇಳಿ ಜಿ.ಎಸ್. ಶಿವರುದ್ರಪ್ಪನವರು ಈ ಹಾಡಲ್ಲಿ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ವಿದ್ಯಾರ್ಥಿಗಳೇ. ನಿಮ್ಗೆ ಈ ಪೋಯಮ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಒಂದೊಂದು ಪ್ಯಾರಾದಲ್ಲಿ ಒಂದೊಂದು ರೀತಿಯಾದಂತಹ ಸಾಲುಗಳನ್ನ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಹಾಗಾದ್ರೆ ಮೊದಲನೇ ಪ್ಯಾರಾದಲ್ಲಿ ಯಾವುದು? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ನಮ್ಮ ಸುತ್ತಮುತ್ತ ಕವಿದಿರ್ತಕ್ಕಂತಹ ಎಲ್ಲ ಕತ್ತಲನ್ನ ಹೋಗಲಾಡಿಸಿ ಅಲ್ಲಿ ಏನ್ ಮಾಡೋಣ, ಒಂದು ಭರವಸೆಯ ಬೆಳಕನ್ನ ನಾವಲ್ಲಿ ಮೂಡಿಸೋಣ ಅಂತ ಹೇಳಿದ್ದಾರೆ. ಮತ್ತೆ ಬಿರುಗಾಳಿಗೆ ಹೊಯ್ದಾಡ್ತಕ್ಕಂತಹ, ಗಾಳಿಗೆ ಹೊಯ್ದಾಡ್ತಕ್ಕಂತಹ, ಅಲುಗಾಡ್ತಕ್ಕಂತಹ, ಅಲ್ಲಾಡುತ್ತಿರುವ ಹಡಗನ್ನ ಏನ್ ಮಾಡೋಣ, ಒಂದು ಸುಮಧುರವಾದ ವೇಯದಲ್ಲಿ ನಾವು ಅದನ್ನ ತಲುಪಿಸೋಣ ಅಂತ ಹೇಳಿ ಲೇಖಕರು ಇಲ್ಲಿ ಹೇಳ್ತಾರೆ. ಎರಡನೆಯ ಪ್ಯಾರಾದಲ್ಲಿ ನದಿಗಳು ಕಲುಷಿತವಾಗಿರ್ತಕ್ಕಂತಹ ನದಿಗಳಿಗೆ ನಾವು ಮುಂಗಾರಿನ ಮಳೆಯಾಗೋಣ, ಮುಂಬರತಕ್ಕಂತಹ ಮಳೆ ಅದನ್ನೆಲ್ಲ ಕಲುಷಿತವನ್ನ ತೊಡೆದು ಹಾಕಿ ಒಂದು ಒಳ್ಳೆಯ ರೀತಿಯಲ್ಲಿ ನದಿ ಹರಿಯುವ ಹಾಗೆ, ಸ್ವಚ್ಛಂದದ ರೀತಿಯಲ್ಲಿ ಹರಿಯುವ ಹಾಗೆ ನಾವು ನೀವೆಲ್ಲ ಮಾಡೋಣ. ಮತ್ತೆ ಎಲ್ಲಿ ಭೂಮಿಯು ಬರಡಾಗಿರುತ್ತೋ ಅಲ್ಲಿ ಹಚ್ಚ ಹಸಿರನ್ನ ಬೆಳೆಸೋಣ ಅಂತ ಹೇಳಿ ಎರಡನೇ ಪ್ಯಾರಾದಲ್ಲಿ ಹೇಳಿದ್ದಾರೆ. ಮೂರನೇ ಪ್ಯಾರಾದಲ್ಲಿ ಯಾರು ಬಿದ್ದಿರ್ತಾರೋ ಅವ್ರನ್ನ ಏನ್ ಮಾಡೋಣ, ನಾವು ಮೇಲೆ ಎಬ್ಬಿಸೋಣ, ಅವರಿಗೆ ಒಂದು ಹೊಸ ಭರವಸೆಗಳನ್ನ ಕಟ್ಟೋಣ. ಹಿಂದೆ ಆಗಿದ್ದೆಲ್ಲ ಮರೆತು ಮತ್ತೆ ಮುಂದೆ ಜೀವನ ಇದೆ ಅಂತಕ್ಕಂಥದ್ದನ್ನ ಅವರಿಗೆ ನೆನಪಿಸೋಣ. ಮನುಜರ ನಡುವೆ ಅಡ್ಡಗೋಡೆಗಳನ್ನ ಏನು ಸೇತುವೆ ಕಟ್ಕೊಂಡಿದೆ, ನಾನ್ ಹೆಚ್ಚು ನೀ ಕಡಿಮೆ, ಇದು ಬಡವ ಇದು ಶ್ರೀಮಂತ, ಈ ಜಾತಿ ಮೇಲು ಈ ಜಾತಿ ಕೀಳು ಅಂತಕ್ಕಂಥದ್ದನ್ನೆಲ್ಲ ತೊಡೆದು ಹಾಕಿ ನಾವು ನೀವೆಲ್ಲ ಒಂದೇ ಅಂತಕ್ಕಂತಹ ಭರವಸೆಗಳನ್ನ ಮೂಡಿಸೋಣ ಅಂತ ಹೇಳಿ ಥರ್ಡ್ ಪ್ಯಾರಾದಲ್ಲಿ ಹೇಳೋದಾದ್ರೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ನಾಳಿನ ಸಂಶಯದಳು ಕಂದಿದ ಕನ್ನಳು, ನಾಳಿನ ಕನಸನ ಬಿತ್ತೋಣ. ಯಾರು ಭಯದಿಂದ ಕೂಡಿರ್ತಾರೋ, ಸಂಶಯದಿಂದ ಅನುಮಾನದಿಂದ ಇರ್ತಾರೋ ಅವ್ರಿಗೆಲ್ಲ ಏನನ್ನ ಹೇಳ್ತಕ್ಕಂಥದ್ದು, ಮುಂದಿನ ಭರವಸೆಗಳನ್ನ ಕೊಡ್ತಕ್ಕಂಥದ್ದು, ಭಯವನ್ನ ಬಿಟ್ಟು ಅವರು ಭವಿಷ್ಯದಲ್ಲಿ ಸುಂದರ ಕನಸನ್ನ ಕಾಣುವ ರೀತಿಯಲ್ಲಿ ನಾವು ಹೇಳ್ತಕ್ಕಂಥದ್ದು. ಇದೆಲ್ಲವೂ ಯಾರು ಹೇಳಿರ್ತಕ್ಕಂತಹದ್ದು? ಜಿ.ಎಸ್. ಶಿವರುದ್ರಪ್ಪನವರು ತುಂಬಾ ಅದ್ಭುತವಾಗಿ ಈ ಭಾವಗೀತೆಯಲ್ಲಿ ಹೇಳಿದ್ದಾರೆ. ನಿಮ್ಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.